ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಚಳಿಲಿ ಕ್ರಿಕೆಟ್ ಆಡ್ಕೊಂಡು ಕೂತವ್ರು ನೋಡಿ ಗೈಸ್. ನವಿಲು ಇದ್ದು ಆಗಲೇ ತುಂಬ ನವಿಲು ಐತಿ ಇಲ್ಲಿ. ಈಗ ಸಾಂಬಾರು ಮಾಡೋಣ ಅಂತೇಳಿ ಟಿಫನ್ಗೆ ಪುಳಿಯೋಗರೆ ಮಾಡಿದೆ ಮಗಳಿಗೆ. ಸಾಂಬಾರಿಗೆ ಅಂತೇಳಿ ಈಗ ತುಗ್ರಿಕಾಳಿದ್ದು, ತುಗ್ರಿಕಾಳು ಜೊತೆ ಕರ್ಮೀನ ಹಾಕಿ ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಅದರಲ್ಲೂ ಹಸಿಕಾಳು ಸೀಸನಲ್ಲಿ ಒಣಕಾಳಲ್ಲೂ ಮಾಡ್ಬೋದು, ಅವರೆಕಾಳಲ್ಲೆಲ್ಲ. ಆದರೆ ಹಸಿಕಾಳು ಹಾಕಿದ್ರೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಕರ್ಮೀನಿತ್ತು ನಮ್ಮ ಮನೆಯವ್ರು ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ತುಗ್ರಿಕಾಳು ಹಾಕ್ಕೊಂಡು ಹಾಗೆ ಒಂದು 5ರಿಂದ 6 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಒಂದೇ ಒಂದು ವಿಸಿಲ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಇಲ್ಲಿ ಸ್ವಲ್ಪ ಇತ್ತು ಕರ್ಮೀನು. ನನ್ನ ಮಕ್ಕಳು ಏನು ಅಷ್ಟು ಇಷ್ಟಪಡಲ್ಲ, ನಮ್ಮ ಮನೆಯವರೆಲ್ಲ ತಿಂತಾರೆ. ಅದಕ್ಕೋಸ್ಕರ ಈಗ ಕರ್ಮೀನು ಹುರಿದ್ಬಿಟ್ಟು ಅದನ್ನ ಸ್ವಲ್ಪ ನೀರಲ್ಲಿ ನೆನೆಯಕ್ಕಿಡಬೇಕು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ನನ್ನ ಮಗಳು ನೋಡಿ ಗೈಸ್ ಹೆಂಗೆ ರೆಡಿ ಆಗಿದ್ದಾಳೆ. ಇನ್ನು ಗೆಜ್ಜೆ ಎತ್ಕೊಂಡಿಲ್ಲ, ಹೊಸದಾಗಿ ಗೆಜ್ಜೆ ಕೊಟ್ಟಿದ್ದಾರೆ, ಅದನ್ನು ದೇವ್ರ ಮನೇಲಿ ಇಟ್ಟಿದ್ದಾಳೆ. ಈಗ ಪೂಜೆ ಮಾಡಿ ಎತ್ಕೊತಾಳೆ. ಹಾಗೆ ಹಾಲ್ ಟಿಕೆಟು ಎಲ್ಲ ಅಷ್ಟೇ ಗೈಸ್. ಮತ್ತು ನನ್ನ ಮಗಳು ಎಕ್ಸಾಮು, ಅವಳಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ ಎಲ್ಲರೂ. ನನ್ನ ಮಗಳು ಇವತ್ತು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದಾಳೆ. ಭರತನಾಟ್ಯಂ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಬೆಳಗ್ಗೆ, ಇವತ್ತು ಸಂಡೇ, ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ಅವಳಿಗೆ ಲಂಚ್ ಕಟ್ಟಬೇಕಾಯಿತು ಮಧ್ಯಾಹ್ನಕ್ಕೆ. ಟಿಫನ್ಗೆ ಅಂತೇಳಿ ಪುಳಿಯೋಗರೆ ಹಾಗೆ ಸ್ನ್ಯಾಕ್ಸ್ಗೆಲ್ಲ ಪಾಪ್ಕಾರ್ನ್ ಮಾಡಿದೆ. ಈಗ ಅವಳು ಫ್ರೆಶಪ್ ಆಗಿ ಈ ಥರ ರೆಡಿಯಾಗಿದ್ಲು ಎಕ್ಸಾಮ್ ಬರೆಯೋದಕ್ಕೆ ಅಂತೇಳಿ. ಹಾಗೆ ಗೆಜ್ಜೆನ ಫಸ್ಟ್ ಟೈಮ್ ನಮ್ಮ ಮನೆಗೆ ಗೆಜ್ಜೆ ತೊಗೊಂಡಿರೋದು. ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಗೆಜ್ಜೆ. ಅದಕ್ಕೆ ಅವಳಿಗೆ ಓನಾಗಿ ಆ ಗೆಜ್ಜೆ ಕೊಟ್ಟಿದ್ರು. ಆ ಗೆಜ್ಜೆನ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡಿ ಈಗ ಗೆಜ್ಜೆ ತೊಗೊಂಡು ಎಕ್ಸಾಮ್ ಬರೆಯೋಕ್ಕೆ ಹೊರಟಿದ್ದಾಳೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನನ್ನ ಮಗಳಿಗೆ. ಹಾಗೆ ನೀವು ಆಲ್ ದ ಬೆಸ್ಟ್ ಹೇಳ್ಬಿಡಿ. ಈಗ ಸಾಂಬಾರು ಮಾಡ್ಕೊಳ್ಳೋಣ. ಆಗಲೇ ತುಗ್ರಿಕಾಳು ಮತ್ತು ಟೊಮೊಟೊನ ಬೇಯೋದಕ್ಕೆ ಹಾಕಿದೆ. ಟೊಮೊಟೊನ ಒಂದು ಸೈಡ್ ಎತ್ತಿಟ್ಕೊಂಡು ಅದೇ ಕುಕ್ಕರ್ಗೆ ಆಲೂಗಡ್ಡೆಯನ್ನು ಬದನೆಕಾಯಿನ ಹಾಕ್ಕೋತಾ ಇದ್ದೀನಿ. ಮೊದಲೇ ಆಲೂಗಡ್ಡೆ ಬದನೆಕಾಯಿ ಬೇಯೋದಕ್ಕೆ ಹಾಕ್ಬಿಟ್ರೆ ಬೇಗ ಬೆಂದ್ಕೊಬಿಡುತ್ತೆ. ಅದಕ್ಕೋಸ್ಕರ ಇದೇನು ಟೊಮೊಟೊ ಖಾರ ಎಲ್ಲ ರುಬ್ಬೋಷ್ಟರಲ್ಲಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಒಂದು 5 ನಿಮಿಷ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಹಾಗೆ ಕರ್ಮೀನನ್ನು ನೆನೆಯಕ್ಕೆ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ನೆನೆಯಲಿ ಅಂತೇಳಿ. ಈಗ ರುಬ್ಬೋದಕ್ಕೆ ಅಂತೇಳಿ ಟೊಮೊಟೊ, ಈರುಳ್ಳಿ, ಹಾಗೆ ಕಾಯಿ ತುರಿ, ಹಾಗೆ ಸಾಂಬಾರು ಪುಡಿ ಇಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತೇಳಿ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಈಗ ರುಬ್ಬೋದಕ್ಕೆ ಅಂತೇಳಿ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ರುಬ್ದೇನೆ ಹಾಗೆಯೇ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡು ಹಾಗೆ ಒಗ್ಗರಣೆ ಮಾಡಿಕೊಂಡು ಹುಳಿ ಜಾಸ್ತಿ ಬಿಟ್ಟು ಮಾಡಿದ್ರೆ ಸಾಂಬಾರು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆದರೆ ನಾನಿಲ್ಲಿ ಸಂಜೆಗೂ ಸಾಂಬಾರು ಬೇಕು ಅಂತೇಳಿ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕಾಯಿ ತುರಿ, ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ, ಹುಳಿ ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಪೇಸ್ಟ್ ಮಾಡಿಕೊಂಡು, ಹಾಗೆ ನಾನು ಟೊಮೊಟೊ ಮೊದಲೇ ಹಾಕಿಲ್ಲ, ಕಾಯೆಲ್ಲ ಸ್ವಲ್ಪ ನುಣ್ಣಗಾಗಲಿ ಅಂತೇಳಿ ಟೊಮೊಟೊ ಮತ್ತು ಈಗ ಹುಣ್ಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಸ್ವಲ್ಪನೇ ಹುಣ್ಸೆಹಣ್ಣು, ಇದಕ್ಕೆ ಹುಳಿ ಜಾಸ್ತಿ ಇದ್ದಷ್ಟು ಸಾರು ಟೇಸ್ಟು ಜಾಸ್ತಿ ಇರುತ್ತೆ.
ನಾನು ನಮ್ಮನೇಲಿ ಸ್ವಲ್ಪ ಹುಳಿ ಕಮ್ಮಿ ತಿನ್ನೋದು, ನಮ್ಮಪ್ಪ ಎಲ್ಲ, ಅದಕ್ಕೆ ಹುಳಿ ಕಮ್ಮಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಈಗ ಸಾಂಬಾರು ಕುಕ್ಕರಲ್ಲಿರೋ ಕಾಳಿಗೆಲ್ಲ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿದ್ರೇ ಸಾರು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಹಾಗೆ ಈಗ ಸಾಂಬಾರೆಲ್ಲ ಇಟ್ಬಿಟ್ಟು ಫಸ್ಟು ಕರ್ಮಿನ ತೊಳ್ಕೊಬರ್ಬೇಕು. ಒಂದು 6-7 ಸಲ ಆದರೂ ನೀಟಾಗಿ ಉಜ್ಜಿ ತೊಳಿಬೇಕು. ಅದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ಅದಕ್ಕೆ ಸ್ವಲ್ಪ ಒಂದು 20 ನಿಮಿಷ 25 ನಿಮಿಷ ನೆನೆಯಕ್ಕಿಟ್ಟಿದೆ. ಅದೆಲ್ಲ ನೀಟಾಗಿ ಬಿಟ್ಕೊಂಡಿತ್ತು ಮಣ್ಣು, ಅದನ್ನೆಲ್ಲ ನೀಟಾಗಿ ತೊಳ್ಕೊಬಂದು ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ ಹಾಕಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಾಂಬಾರನ್ನ ಅದರೊಳಗೆ ಹಾಕಿ ಒಂದು 2 ನಿಮಿಷ ಕುದಿಸಿ ಆಮೇಲೆ ಕರ್ಮೀನ ತೊಳ್ಕೊಂಬಂದಿದ್ನಲ್ಲ ಅದನ್ನು ಹಾಕಿ ಇನ್ನೇನು ಒಂದು 2-3 ನಿಮಿಷ ಇಳಿಸ್ತೀವಿ ಅನ್ನೋ ಟೈಮಿಗೆ ಹಾಕ್ಕೊಂಡು ಇಳಿಸ್ಕೊಂಡ್ರೆ ಮುಗೀತು. ಸೂಪರ್ ಟೇಸ್ಟಿಯಾಗಿರೋ ಕರ್ಮೀನ್ ಹುಳಿ ರೆಡಿ. ಅದರಲ್ಲೂ ಈ ಸೀಸನಲ್ಲಂತೂ ಈ ವೆದರ್ಗೆ, ಚಳಿಗಾಲಕ್ಕೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಒಣಕಾಳಲ್ಲೂ ಅವರೆಕಾಳಲ್ಲಿ ಮಾಡಿದ್ರೆ ಸಕ್ಕ ಟೇಸ್ಟ್ ಇರುತ್ತೆ. ಅದರಲ್ಲೂ ಈಗ ಹಸಿ ಕಾಳು ಸೀಸನಲ್ಲಿ ಸೂಪರಾಗಿರುತ್ತೆ. ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಹಸಿ ಕಾಳಿದ್ದರೆ. ಹಾಗೆ ಈಗ ಹೂವು ಕಿತ್ಕೊಂಡ ಬಂದೆ, ಹಾಗೆ ನಿಮಗೇನೋ ತೋರಿಸ್ತೀನಿ ಬನ್ನಿ. ಹಾಯ್ ಗೈಸ್, ಈಗ ಹೂವನ್ನೆಲ್ಲ ಬಿಡಿಸ್ಕೊಂಡೆ. ನೋಡಿ ಇಷ್ಟು ಸಿಕ್ಕೈತೆ ಹೂವು, 1.5-2 ಮೊಳ ಆಗುತ್ತೆ ಇದು. ಮತ್ತು ಇನ್ನೊಂದು ತೋರಿಸ್ತೀನಿ ರೀ ಗೈಸ್, ಜೇನು. Oh my god. ಹೆಜ್ಜೇನು ಕೊಟ್ಟೈತೆ ಗೈಸ್. ಯಪ್ಪ ಭಯ ಆಯ್ತದೆ ಹೆಜ್ಜೇನು ನೋಡಿದ್ರೆ. ಅದ್ರ ಪಾಡೋದಿರ್ತದೆ, ಅದೇನು ಮಾಡಲ್ಲ ನಮಗೆ. ಆದರೂ ಸ್ವಲ್ಪ ಹೆಜ್ಜೇನು ಅಂದರೆ ಭಯ ಆಗುತ್ತೆ. ಅದಕ್ಕೆ ಮಕ್ಕಳನ್ನೆಲ್ಲ ಹಿಂದೆ ಹೋಗ್ಬಿಡಿ ಅಂತ ಹೇಳಿದ್ವಿ. ತೆಂಗಿನ ಮರದಲ್ಲಿ ಕಟ್ಟೈತೆ ಹೆಜ್ಜೇನು. ಬನ್ನಿ ಈಗ ಹೂವು ಕಟ್ಕೋಬೇಕು. ಇನ್ನೂ ಟಿಫನ್ ಮಾಡಿಲ್ಲ. ಹೂವು ಕಟ್ಕೊಂಡು ಹಾಗೆ ಸ್ವಲ್ಪ ಕಾಯೆಲ್ಲ ಐತೆ, ಅವರೆಕಾಯಿ, ತುಗ್ರಿಕಾಯಿ ಎಲ್ಲ ಸುಳಿಯೋಣ. ಇಷ್ಟು ಸಿಕ್ಕೈತೆ ಈಗ ಕಾಣ್ತೈತೆ ನೋಡಿ. ಇಷ್ಟೇ ಗೈಸ್. ಈಗ ಟಿಫನ್ ತಿಂದ್ಬಿಟ್ಟು ಇರಿ, ಅವರೆಕಾಳು ಹುಳಿ ತೋರಿಸ್ತಿಲ್ಲಲ್ಲ ನಿಮಗೆ, ಅಂದರೆ ತುಗ್ರಿಕಾಳು. ಸಾಂಬಾರ ರೆಡಿ ಆಗೈತೆ. ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಹುಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಸೂಪರ್ ಟೇಸ್ಟು. ನೋಡಿ ಗೈಸ್, ಹೂವು ಕಟ್ಟಿದೆ, ಇಷ್ಟು ಸಿಕ್ಕಿದೆ. ಒಂದು 3 ಮೊಳ ಸಿಕ್ಕೈತೆ ಹೂವು. ನಮ್ಮ ಗಿಡದಲ್ಲಿ ನಾವೇ ಬೆಳೆದು ಹೂವು ಕಟ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಇದನ್ನು ಫ್ರಿಜ್ಜಲ್ಲಿ ಒಂದು ಕವರ್ಗೆ ಹಾಕಿ 1 ವಾರ ಇಟ್ಟರು ಬಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾಳೆ ವಾರ ಪೂಜೆಗೆ, ಮಂಡ್ಯ ಅಲ್ಲ, ರಾಯರಿಗೂ ಮತ್ತು ಪೂಜೆಗೆ ಆಗುತ್ತೆ. ಹಾಗೆ ಎತ್ತಿಟ್ಕೊತೀನಿ ಬನ್ನಿ. ಹಾಗೆ ನೋಡ್ತೀನಿ, ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.